ಓಂ ನಮಃ ಶಿವಾಯ. ರೂಪದಲ್ಲಿ ಬಿಂದು, ಗುಣದಲ್ಲಿ ಸಿಂಧು, ಸರ್ವರ ಬಂಧು ಆಗಿರುವಂತಹ, ಸರ್ವ ಆತ್ಮರ ಏಕೈಕ ತಂದೆ ಆಗಿರುವಂತಹ ಯಾವ ಮುಸ್ಲಿಮರು ಅದೇ ಪರಮಾತ್ಮನನ್ನ ಅಲ್ಲ ಅಂತ ಕರೀತಾರೋ, ಯಾವ ಹಿಂದೂಗಳು ಅದೇ ಪರಮಾತ್ಮನನ್ನ ಶಿವ ಅಂತ ಕರೀತಾರೋ, ಯಾವ ಕ್ರಿಶ್ಚಿಯನ್ನರು ಅದೇ ಪರಮಾತ್ಮನನ್ನ ಜಹುವ ಅನ್ನುವಂಥ ಹೆಸರಿಂದ ಕರೀತಾ ಇದ್ದಾರೋ, ಸರ್ವಧರ್ಮದವರು ವೈವಿಧ್ಯಮಯವಾಗಿರುವಂತಹ ಹೆಸರಿನಿಂದ ಯಾವ ಒಬ್ಬ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಇದ್ದಾರೋ, ನೆನಪು ಮಾಡ್ತಾ ಇದ್ದಾರೋ, ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಅಂತಹ ಪರಮಾತ್ಮನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ಆತ್ಮೀಯರ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾಗಿರುವಂತಹ ಸಂಚಿಕೆಗೆ ಸ್ವಾಗತ, ಸುಸ್ವಾಗತ, ಶುಭ ಸ್ವಾಗತ, ಶಿವ ಸ್ವಾಗತ. ಶಾಸ್ತ್ರ ಹೇಳಿದ್ದೇನು, ಪರಮಾತ್ಮ ಹೇಳಿದ್ದೇನು, ನಾವು ತಿಳಿದಿದ್ದೇನು, ಅದೆಲ್ಲವನ್ನು ಕೂಡ ಕುರಿತು ಚರ್ಚೆ ಮಾಡ್ತಕ್ಕಂತಹ ಒಂದು ಸಂಚಿಕೆ ಇದಾಗಿರುತ್ತದೆ. ಆತ್ಮೀಯರೇ, ಯುಗಗಳಿಗೆ ಸಂಬಂಧಪಟ್ಟ ಹಾಗೆ ಪರಮಾತ್ಮ ವಿಶೇಷವಾಗಿ ಏನು ಹೇಳಿದ್ದಾರೆ ಮತ್ತು ಶಾಸ್ತ್ರಗಳಲ್ಲಿ ನಾವು ಇದುವರೆಗೂ ಏನೆಲ್ಲ ಅಧ್ಯಯನಗಳನ್ನು ಮಾಡ್ಕೊಂಡು ಬಂದಿದ್ವಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣಂತೆ. ಒಂದು ವೈಜ್ಞಾನಿಕವಾಗಿರುವಂತಹ ಓರೆಗಲ್ಲಿಗೆ ಹಚ್ಚಿ ನೋಡ್ತಕ್ಕಂಥ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗೋಣಂತೆ. ಆತ್ಮೀಯರೇ, ನಾವು ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ಯುಗಗಳಿಗೆ ಸಂಬಂಧಪಟ್ಟಂತೆ ಒಂದು ಆಯಸ್ಸು, ಯುಗದ ಆಯಸ್ಸು ಎಷ್ಟಿರುತ್ತೆ ಅಂತ ಚರ್ಚೆ ಅನ್ನುವಂಥದ್ದು ಬರ್ತದಲ್ಲಿ, ಅಲ್ಲಿ ಯುಗದ ಆಯಸ್ಸಿನ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಒಂದು ಕಲ್ಪ ಅಂತ ನೋಡ್ತೀವಿ. ಒಂದು ಕಲ್ಪ ಅಂತ ಹೇಳಿದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, 4 ಯುಗಗಳನ್ನು ಸೇರಿದ್ರೆ ಒಂದು ಕಲ್ಪ ಅಂತ ಹೇಳ್ತಾ ಇದೀವಿ. ಈಗ ಕಲಿಯುಗ ನಡೀತಾ ಇರತಕ್ಕಂಥದ್ದು ಬಹುತೇಕ ಎಲ್ಲರೂ ಕೂಡ ಗೊತ್ತಿದೆ. ಈ ಒಂದು ಕಲಿಯುಗದಲ್ಲಿ ಯಾರು ಭಗವಂತನ ಸಾನ್ನಿಧ್ಯದಲ್ಲಿ ಅಂದ್ರೆ ಪರಮಾತ್ಮ, ಪರಮಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮ ಕೊಡ್ತಾ ಇರತಕ್ಕಂತಹ ಜ್ಞಾನದಲ್ಲಿ ಮಿಂದಿ ಹೇಳ್ತಾ ಇದ್ದಾರೋ ಅವರು ಇದನ್ನ ಸಂಗಮಯುಗ ಅಂತಕ್ಕಂಥದ್ದಾಗಿ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಇರ್ತಕ್ಕಂತಹ ಮನುಷ್ಯರ ಗುಣಗಳನ್ನ, ಅಂದ್ರೆ ಏನೆಲ್ಲ ಪಂಚವಿಕಾರಿ ಗುಣಗಳಿದಾವೋ ಅದನ್ನ ನಿಧಾನಕ್ಕೆ ಒಂದೊಂದಾಗಿ ಪರಮಾತ್ಮನ ಒಂದು ಮಾರ್ಗದರ್ಶನದಲ್ಲಿ ಬಿಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಮಾರ್ಗದರ್ಶನ ಪಡಿತಕ್ಕಂಥ ಎಲ್ಲರಿಗೂ ಕೂಡ ಇದು ಕಲ್ಯಾಣಕಾರಿ, ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗವಾಗಿದೆ. ಇಲ್ಲಿ ಕಲ್ಪ ಅಂತ ಹೇಳಿದ್ರೆ ಗೊತ್ತಾಯ್ತು, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, 4 ಯುಗಗಳು ಸೇರಿ ಒಂದು ಕಲ್ಪ ಆಗುತ್ತೆ ಅನ್ನುವಂಥದ್ದಾಗಿ. ಹಾಗಾದ್ರೆ ಈ ಒಂದು ಕಲ್ಪ, ಒಂದೊಂದು ಯುಗದ ಆಯಸ್ಸು ಎಷ್ಟಾಗಿರ್ಬೋದು? ಹಾಗಾದ್ರೆ ಒಂದೊಂದು ಯುಗದ ಆಯಸ್ಸು ಎಷ್ಟಿರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಈ ಒಂದು ಕಲ್ಪದಲ್ಲಿ ಬರ್ತಕ್ಕಂಥದ್ದು ಸತ್ಯಯುಗ. ಸತ್ಯುಗದ ನಂತರ ಬರ್ತಕ್ಕಂಥದ್ದು ತ್ರೇತಾಯುಗ, ಅದರ ನಂತರವಾಗಿ ದ್ವಾಪರ ಯುಗ, ಅದರ ನಂತರವಾಗಿ ಕಲಿಯುಗ ಬರ್ತದೆ ಅನ್ನುವಂಥದ್ದಾಗಿ. ನೋಡಿ, ಮೊದಲನೇದಾಗಿ ಬರ್ತಕ್ಕಂಥ ಯುಗ ಸತ್ಯಯುಗ, ಇಂಗ್ಲಿಷ್ ನಲ್ಲಿ ಗೋಲ್ಡನ್ ಏಜ್ ಅಂತ ಹೇಳ್ತಾ ಇದೀವಿ. ಸೊ ಸತ್ಯಯುಗ ಅಥವಾ ಅದನ್ನ ಕೃತಯುಗ ಅಂತಲೂ ಕೂಡ ಕರಿತಾ ಇದೀವಿ. ಅದರ ಆಯಸ್ ಎಷ್ಟಿರುತ್ತೆ, ಸತ್ಯಯುಗದ ಆಯಸ್ ಎಷ್ಟಿರುತ್ತೆ ಅಂತೇಳಿ ನಾವು ಪುರಾಣಗಳನ್ನ ನೋಡ್ತಾ ಹೋದಾಗ, ಪುರಾಣ ಅಥವಾ ಶಾಸ್ತ್ರಗಳು ಏನು ಹೇಳ್ತವೆ, ಅದರ ಆಯಸ್ ಎಷ್ಟಿದೆ ಅಂತ ಹೇಳ್ತೇವೆ ಅಂತಂದ್ರೆ, ಈ ಸತ್ಯುಗದ ಆಯಸ್ಸು ಒಟ್ಟಾರೆ ಒಂದು ಕಲ್ಪದ ಆಯಸ್ ಎಷ್ಟಿದೆ ಅಂದ್ರೆ 43,20,000 ವರ್ಷಗಳು ಅಂತ ಹೇಳಿ ಶಾಸ್ತ್ರಗಳಲ್ಲಿ ನೋಡ್ತಾ ಇದ್ವಿ. ಶಾಸ್ತ್ರಗಳಲ್ಲಿ ಒಟ್ಟು 4 ಯುಗಗಳ ಆಯಸ್ಸು ಅಂದ್ರೆ ಒಂದು ಕಲ್ಪದ ಆಯಸ್ ಎಷ್ಟಿದೆ ಅಂತಂದ್ರೆ 43,20,000 ವರ್ಷಗಳು ಅಂತ ಶಾಸ್ತ್ರದಲ್ಲಿ ನಾವು ನೋಡ್ತಾ ಹೋಗ್ತಾ ಇದೀವಿ. ಈ 43,20,000 ವರ್ಷಗಳನ್ನ 4 ಯುಗಗಳಿಗೆ ಯಾವ ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಸತ್ಯಯುಗ. ಈ ಸತ್ಯುಗದ ಆಯಸ್ ಎಷ್ಟಿರುತ್ತೆ ಅಂದ್ರೆ 17,28,000 ವರ್ಷಗಳು ಅಂತ ನಾವು ಶಾಸ್ತ್ರದಲ್ಲಿ ಓದ್ಕೊಂಡು ಬಂದಿವಿ. ಇದುವರೆಗೂ ಕೂಡ ದ್ವಾಪಾರ ಯುಗದಿಂದ ಇಲ್ಲಿವರೆಗೂ ಕೂಡ ನಾವು ಓದ್ಕೊಂಡು ಬಂದಿದ್ದೇನಪ್ಪ ಅಂದ್ರೆ 17,28,000 ವರ್ಷಗಳು ಈ ಸತ್ಯುಗಕ್ಕಿದೆ ಅಂತ ಹೇಳ್ಬಿಟ್ಟು. ಇನ್ನು ಅದಾದ ನಂತರವಾಗಿ ಬರ್ತಕ್ಕಂಥ ತ್ರೇತಾಯುಗ. ಆ ತ್ರೇತಾಯುಗದ ಆಯಸ್ ಎಷ್ಟಿದೆ ಅಂತ ಹೇಳಿದ್ರೆ ಶಾಸ್ತ್ರಗಳಲ್ಲಿ 12,96,000 ವರ್ಷಗಳು, 12,96,000 ವರ್ಷಗಳಿದೆ ಅಂತೇಳಿ. ಹಾಗೆ ದ್ವಾಪಾರಯುಗದ ಆಯಸ್ ಎಷ್ಟಿದೆ ಅಂತ ಹೇಳಿದ್ರೆ 8,64,000 ವರ್ಷಗಳು. ದ್ವಾಪಾರಯುಗದ ಆಯಸ್ಸು 8,64,000 ವರ್ಷಗಳು ಅಂತ ನಾವು ಶಾಸ್ತ್ರಗಳಲ್ಲಿ ಇದುವರೆಗೂ ಅಧ್ಯಯನ ಮಾಡ್ತಾ ಬಂದ್ವಿ. ಅದಾದ ನಂತರವಾಗಿ ಕಲಿಯುಗದ ಆಯಸ್ ಎಷ್ಟಿದೆ ಅಂತಂದ್ರೆ 4,32,000 ವರ್ಷಗಳು. 4,32,000 ವರ್ಷಗಳು ಕಲಿಯುಗ. ಇದರ ಡಬ್ಬಲ್ 8,64,000 ವರ್ಷಗಳು ಏನಾಗುತ್ತೆ, ಇದ್ರ ಹಿಂದಿನ ಯುಗ ದ್ವಾಪರ ಯುಗ ಇತ್ತು ಅಂತಕ್ಕಂಥದ್ದಾಗಿ. ಇನ್ನ 4,32,000 ವರ್ಷಗಳು ಕಲಿಯುಗದಲ್ಲ, ಇದರ 3 ಪಟ್ಟು ಇದ್ದಿದ್ದು ತ್ರೇತಾಯುಗ ಅಂತಕ್ಕಂಥದ್ದಾಗಿ ಹೇಳ್ತಾರೆ.
ಆ ರೀತಿಯಾಗಿ ನೋಡೋದಾದ್ರೆ ಅಲ್ಲಿ 12,96,000 ವರ್ಷಗಳು. ಇನ್ನು ಸತ್ಯುಗದ್ದು ಈ ಕಲಿಯುಗದ ಆಯಸ್ಸಿಗಿನ 4 ಪಟ್ಟಿರುತ್ತೆ. ಅಂದ್ರೆ ಅದು 17,28,000 ವರ್ಷಗಳು ಅನ್ನುವಂಥದ್ದಾಗಿ ನಾವು ಏನ್ ಮಾಡಿದ್ವಿ, ಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡ್ತಾ 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 ಬಂದು ಇಲ್ಲಿಗೆ ತಲುಪಿದೀವಿ. ಒಟ್ಟು ಒಂದು ಕಲ್ಪದ ಆಯಸ್ಸು 43,20,000 ವರ್ಷಗಳು ಅಂತ ಅವ್ರು ಹೇಳ್ತಾರೆ. ಆದ್ರೆ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ 1936ರಲ್ಲಿ ಧರೆಗಿಳಿದು ಬಂದು ಪ್ರಜಾಪಿತ ಬ್ರಹ್ಮಾರವರ ತನುಮಾಧ್ಯಮದ ಮೂಲಕವಾಗಿ ನಮಗೆ ಒಂದು ಜ್ಞಾನದ ಬೆಳಕನ್ನು ಏನ್ ಕೊಟ್ಟಿದ್ದಾರೋ ಆ ಒಂದು ಬೆಳಕಿನ ಆಧಾರದಲ್ಲಿ, ಪರಮಾತ್ಮ ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನದ ಆಧಾರದಲ್ಲಿ ಒಂದು ಕಲ್ಪದ ಆಯಸ್ಸು ಅನ್ನುವಂಥದ್ದು ಪರಮಾತ್ಮ ಹೇಳ್ತಾರೆ, ಮಧುರ ಮಕ್ಕಳೇ, ಈ ಒಂದು ಕಲ್ಪದ ಆಯಸ್ಸು ಅನ್ನುವಂಥದ್ದು ಕೇವಲ 5,000 ವರ್ಷಗಳು ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ. ವೈಜ್ಞಾನಿಕವಾದಂತಹ ಒಂದು ಓರೆಗಲ್ಲಿಗೆ ಹಚ್ಚುವಂತ ಪ್ರಯತ್ನವನ್ನ ಈ ವಿಡಿಯೋದ ಕೊನೆ ಭಾಗದಲ್ಲಿ ಮಾಡೋಣಂತೆ. 5,000 ವರ್ಷಗಳು ಮಾತ್ರ ಇರುತ್ತೆ ಅಂತ ಹೇಳ್ಬಿಟ್ಟು ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ, ಸ್ವಯಂ ಪರಮಾತ್ಮ, ಸತ್ಯಂ ಶಿವಂ ಸುಂದರಂ ಆಗಿರ್ತಕ್ಕಂಥವನು, ಅಪರಿವರ್ತನೀಯನಾಗಿರ್ತಕ್ಕಂತಹ ಪರಮಾತ್ಮ ಇದು 5,000 ವರ್ಷಗಳ ಚಕ್ರ ಅಂತಕ್ಕಂಥದ್ದಾಗಿ ಹೇಳಿದ್ದಾರೆ. ಈ ಒಂದು 5,000 ವರ್ಷದ ಚಕ್ರ ಅವರು ಶಾಸ್ತ್ರ ಹೇಳಿದ್ದು ನಾವು ಇದುವರೆಗೂ ತಿಳ್ಕೊಂಡಿದ್ದೇನಪ್ಪ ಅಂದ್ರೆ 43,20,000 ವರ್ಷಗಳು ಒಂದು ಕಲ್ಪದ ಆಯಸ್ಸು ಅಂತ ಹೇಳಿ. ಆದ್ರೆ ಪರಮಾತ್ಮ ಏನ್ ಹೇಳಿದಾರೆ ಇಲ್ಲಿ, ಇದು ಕೇವಲ 5,000 ವರ್ಷಗಳ ಸೃಷ್ಟಿ ನಾಟಕ ರಂಗಮಂಚ. ಇದು 5,000 ವರ್ಷದ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನೀವೇನ್ ಮಾಡ್ತಾ ಇದ್ದೀರಾ, ಪಾತ್ರವನ್ನ ಅಭಿನಯವನ್ನ ಮಾಡ್ತಾ ಬಂದಿದ್ದೀರಾ ಕರ್ಮ ಸಿದ್ಧಾಂತದ ನೆಲಗಟ್ಟಿನ ಆಧಾರದ ಮೇಲೆ ಅಂತ ಪರಮಾತ್ಮ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಈ 5,000 ವರ್ಷವನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸತ್ಯಯುಗ, ತ್ರೇತಾಯುಗ, ದ್ವಾಪಾರಯುಗ ಮತ್ತೆ ಕಲಿಯುಗ. ಪರಮಾತ್ಮ ಹೇಳ್ತಾರೆ ಸತ್ಯಯುಗದ ಆಯಸ್ಸು 1,250 ವರ್ಷಗಳು, ಕೇವಲ 1,250 ವರ್ಷಗಳು ಸತ್ಯಯುಗದ. ತ್ರೇತಾಯುಗದ ಆಯಸ್ಸು ಎಷ್ಟು, ಅದು 1,250 ವರ್ಷಗಳಾಗ್ತದೆ, ಅದು 1,250 ವರ್ಷಗಳಾಗ್ತದೆ. ಇನ್ನ ದ್ವಾಪಾರಯುಗದ ಆಯಸ್ಸು ಅದು ಕೂಡ 1,250 ವರ್ಷ, ಕಲಿಯುಗದ ಆಯಸ್ಸು ಅದು ಕೂಡ 1,250 ವರ್ಷ. ಆಯ್ತಲ್ಲ, 1,250 ವರ್ಷ, 1,250 ವರ್ಷ ಸತ್ಯಯುಗ ಮತ್ತು ತ್ರೇತಯುಗ. ಈ ಸತ್ಯಯುಗ 1,250 ವರ್ಷ, ತ್ರೇತಯುಗ 1,250 ವರ್ಷ, ಎರಡು ಸೇರಿದ್ರೆ 2,500 ವರ್ಷ. ಈ ಸತ್ಯ ಮತ್ತು ತ್ರೇತಾಯುಗವನ್ನ ಕಂಬೈಂಡ್ ಆಗಿ ಸ್ವರ್ಗ ಅಂತ ಹೇಳ್ತಾರೆ, ಪ್ಯಾರಡೈಸ್ ಅಂತ ಮಟ್ಟು ಹೇಳ್ತಾರೆ, ಅಲ್ಲಾಕ ಬಗೀಚ್ ಅಂತ ಮಟ್ಟು ಹೇಳ್ತಾರೆ. ಬೇರೆ ಬೇರೆ ಧರ್ಮ ಗ್ರಂಥಗಳಲ್ಲೆಲ್ಲ ಬೇರೆ ಬೇರೆ ಹೆಸರಿನಿಂದ ಈ ಒಂದು ಸ್ವರ್ಗವನ್ನ ಕರೀತಾರೆ. ಇದೇ ಸ್ವರ್ಣಿಮ ಯುಗವಾಗಿದೆ, ಇದೇ ಶಿವಾಲಯವಾಗಿದೆ, ಇದೇ ಸುಖಧಾಮವಾಗಿದೆ ಸತ್ಯಯುಗ ಮತ್ತು ತ್ರೇತಯುಗ. 1,250 ವರ್ಷ, 1,250 ವರ್ಷ, 2,500 ವರ್ಷಗಳು. ಇನ್ನ ಈ ದ್ವಾಪಾರ ಮತ್ತು ಕಲಿಯುಗಕ್ಕೆ ಬಂದ್ರೆ ಇದು ಕೂಡ 1,250 ವರ್ಷ, 1,250 ವರ್ಷ. ಒಟ್ಟಾರೆ ಎಷ್ಟಾಯ್ತು, ಇದು 2,500 ವರ್ಷ. 2,500 ವರ್ಷ ಮತ್ತೆ 2,500 ವರ್ಷ, ಎರಡು ಸೇರಿದ್ರೆ 5,000 ವರ್ಷ. ಎಷ್ಟೊಂದು ಬಹಳಷ್ಟು ಕ್ಲಿಯರ್ ಆಗಿ ಪರಮಾತ್ಮ ನಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ ನೋಡಿ. ಕೇವಲ 5,000 ವರ್ಷದ ಸೃಷ್ಟಿ ನಾಟಕ ರಂಗಮಂಚ ಅಂತಕ್ಕಂಥದ್ದಾಗಿ ಇದ್ ಮಾಡಿದ್ದಾರೆ, ಪರಮಾತ್ಮರು ತಿಳಿಸಿದ್ದಾರೆ. ಹಾಗಾದ್ರೆ ಒಂದು ವೈಜ್ಞಾನಿಕವಾದಂತ ಓರಿಗಲ್ಲಿಗೆ ಹಚ್ಚಿ ನೋಡೋದಾದ್ರೆ, ಶಾಸ್ತ್ರಗಳಲ್ಲಿ ನಾವೇನ್ ಮಾಡಿದೀವಿ, ಸತ್ಯುಗದ ಆಯಸ್ಸು 4,32,000 ವರ್ಷಗಳು. ಓಕೆ, ಯಾವುದು ಕಲಿಯುಗದ ಆಯಸ್ಸು 4,32,000 ವರ್ಷಗಳು ಕಲಿಯುಗದು. ದ್ವಾಪರಯುಗದು ಅದರ ಡಬಲ್ ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಎಷ್ಟು, 8,64,000 ಡಬಲ್ ಆಗುತ್ತೆ ಅಂತೇಳಿ. ಸ್ವಲ್ಪ ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಿ ನೋಡೋದಾದ್ರೆ, ಒಂದು ದಿನ ಅಂತ ಹೇಳಿದ್ರೆ 24 ಗಂಟೆಗಳು. ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಒಂದು ದಿನ ಅಂದ್ರೆ 24 ಗಂಟೆ. ಒಂದು ಗಂಟೆ ಅಂತಂದ್ರೆ 60 ನಿಮಿಷ, ಒಂದು ನಿಮಿಷ ಅಂತಂದ್ರೆ 60 ಸೆಕೆಂಡ್ಗಳು. ಇದೆಲ್ಲದೂ ಕೂಡ ಗೊತ್ತಿದೆ. ಒಂದು ವಾರ ಅಂತ ಹೇಳಿದ್ರೆ 7 ದಿನಗಳು ಅಂತ ಹೇಳಿದೆ. ಇವತ್ತು ಸೋಮವಾರ ಅಂತ ಅನ್ಕೊಳ್ಳೋಣ. ಸೋಮವಾರ, ಇವತ್ತಿನ ಆಯಸ್ಸು ಎಷ್ಟಿದೆ, 24 ಗಂಟೆಗಳು ಮಾತ್ರ. ನಾಳೆಗೆ ಬರೋಣ, ಮಂಗಳವಾರ ಎಷ್ಟು ಗಂಟೆ? ಹಾಗಾದ್ರೆ ಮಂಗಳವಾರನು 24 ಗಂಟೆ, ಬದಲಾವಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬುಧವಾರ ಎಷ್ಟು ಗಂಟೆ? ಅಲ್ಲೂ ಕೂಡ ಏನಾಗುತ್ತೆ, ಬುಧವಾರನು ಕೂಡ 24 ಗಂಟೆ ಆಗತ್ತೆ, ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ನಾವು ವಾರ್ಷಿಕವಾಗಿ ನೋಡ್ಕೊಳ್ಳೋದಾದ್ರೆ ಒಂದಷ್ಟು ಸೆಕೆಂಡ್ಸ್ಗಳ ಏರಿಳಿತ ಆಗ್ತಕ್ಕಂಥದ್ದನ್ನ ನೀವು ವೈಜ್ಞಾನಿಕವಾಗಿ ನೋಡ್ಕೊಂಡು ಬಂದಿದ್ದೀರಿ. ಅಷ್ಟು ಮಾತ್ರ ಬದಲಾವಣೆ ಆಗುತ್ತೆ, ಲಕ್ಷಾಂತರ ವರ್ಷಗಳಷ್ಟು ಬದಲಾವಣೆಗಳೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಈಗ 2025 ನಡೀತಾ ಇದೆ. 2025ರ ಆಯಸ್ಸು ಎಷ್ಟು? 12 ತಿಂಗಳು. 2024ರದ್ದು ಅದು 12 ತಿಂಗಳು. 2023 ಅದು 12 ತಿಂಗಳು. ಡಬಲ್ ಎಲ್ಲರೂ ಆಗಿದೆನಾ? ಡಬಲ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. 365 ದಿವಸ ಇಲ್ಲ 366 ದಿವಸ ಒಂದು ವರ್ಷ ಅಂತ ಹೇಳಿದ್ರೆ, ಫೆಬ್ರವರಿ 29 ಬಂದಾಗ 366 ಆಗುತ್ತೆ ಅಲ್ವಾ? 4 ವರ್ಷಗಳಿಗೊಮ್ಮೆ ಅದು ಬರ್ತದೆ. ಇದೆಲ್ಲದೂ ಕೂಡ ಗೊತ್ತಿದೆ. ಇದು ವೈಜ್ಞಾನಿಕವಾಗಿ ನೋಡಿದಾಗ ಇದು ಒಂದು ಮೊದಲನೇ ಅಂಶ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಸರ್ವ ಸಮಂಜಸವಾಗಿದೆ. ಎರಡನೇ
ಒಂದು ಓರೆಗಲ್ಲನ್ನ ನೋಡ್ತಾ ಹೋಗೋದಾದ್ರೆ ಪರಮಾತ್ಮ ಮತ್ತೊಂದು ಮಾತನ್ನು ಏನ್ ಹೇಳಿದ್ದಾರೆ ಅಂತಂದ್ರೆ, ಈಗ ನೋಡಿ 5,000 ವರ್ಷಗಳಿಗೆ ಒಂದು ಕಲ್ಪ, ಪ್ರತಿ ಯುಗದ ಆಯಸ್ಸು 1250 ವರ್ಷ ಅಂತ ಪರಮಾತ್ಮ ಹೇಳಿಬಿಟ್ಟಿದ್ದಾರೆ. ಭಾರತೀಯರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಸ್ವತಂತ್ರ ಸಿಕ್ಕಿದ್ದು, ಈ ಕಲಿಯುಗದಲ್ಲಿ ಸ್ವತಂತ್ರ ಸಿಕ್ಕಿದ್ದು, ಬ್ರಿಟಿಷರಿಂದ ಮುಕ್ತಿ ಸಿಕ್ಕಿದ್ದು, ವಿದೇಶಿಗರಿಂದ ಮುಕ್ತಿ ಸಿಕ್ಕಿದ್ದು ಯಾವಾಗ ಅಂತ ಹೇಳಿದ್ರೆ 1947 ಅಂತ ಗೊತ್ತಿದೆ ನಿಮಗೆ ಅಲ್ವೇ? 1947. 1947ರಲ್ಲಿ ಪರಮಾತ್ಮನ ಬ್ರಿಟಿಷರಿಂದ ನಮಗೆ ಮುಕ್ತಿ ಅಥವಾ ಸ್ವತಂತ್ರ ಏನ್ ಸಿಕ್ತಲ್ಲ, ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಜನಸಂಖ್ಯೆ ಎಷ್ಟಿತ್ತು ಅಂತಂದ್ರೆ 39 ಕೋಟಿ ಇತ್ತು. 39 ಕೋಟಿ ಜನಸಂಖ್ಯೆ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ಇತ್ತು. ಸ್ವತಂತ್ರ ಸಿಕ್ಕ ನಂತರವಾಗಿ ಏನು ಪಾರ್ಟಿಷನ್ ಆಯ್ತಲ್ಲ, ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಯ್ತಲ್ಲ, ಆ ಪಾಕಿಸ್ತಾನನ ಪಕ್ಕಕ್ಕಿಟ್ಟು ಭಾರತದ ಜನಸಂಖ್ಯೆನ ನೋಡಿದ್ರೆ 33 ಕೋಟಿ ಇತ್ತು. ಕೇವಲ ಭಾರತದ ಜನಸಂಖ್ಯೆ 33 ಕೋಟಿ. ಸ್ವತಂತ್ರ ಸಿಕ್ಕಾಗ 39 ಕೋಟಿ ಇತ್ತು. ಪಾರ್ಟಿಷನ್ ಯಾವಾಗ ಆಗುತ್ತೋ ಅವಾಗ ನಮ್ಮ ಭಾರತದ ಜನಸಂಖ್ಯೆ 39 ಕೋಟಿ ಆಯಿತು. 1947ರಲ್ಲಿ 39 ಕೋಟಿ ಆಯಿತು ಅಲ್ವೇ? 39 ಕೋಟಿ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಒಟ್ಟು ಜಿಯೋಗ್ರಫಿಕಲ್ ಏರಿಯಾ, ಭೂಮಿ ಎಷ್ಟಿತ್ತು? 32,87,263 ಚದರ ಕಿಲೋಮೀಟರ್. 32,87,263 ಚದರ ಕಿಲೋಮೀಟರ್ ಇತ್ತು. ಈಗ ಏನಾದ್ರೂ ಡಬಲ್ ಆಗಿದೆನಾ? ಅದು ಇಲ್ಲ, ಭೂಮಿ ಡಬಲ್ ಆಗೋದಿಲ್ಲ. ಅದೇ 32,87,263 ಚದರ ಕಿಲೋಮೀಟರೇ ಇದೆ. ಆದರೆ ಜನಸಂಖ್ಯೆ ಏನಾಗ್ತಾ ಇದೆ? ಜಾಸ್ತಿ 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 ಆಗ್ತಾ ಇದೆ. ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ಇದ್ದಂತ 33 ಕೋಟಿ ಈಗ 143 ಕೋಟಿಗೆ ಬಂದಿದೆ 2023ರ ಲೆಕ್ಕಾಚಾರದಲ್ಲಿ. 143 ಕೋಟಿ ಜನಸಂಖ್ಯೆ. ಚೈನಾ ಪ್ರಥಮ ಸ್ಥಾನದಲ್ಲಿದ್ರೆ ಅದನ್ನ ಸೈಡ್ ಹಾಕುವಂತ ಎಲ್ಲ ಪ್ರಯತ್ನಗಳನ್ನ ಭಾರತ ಮಾಡ್ತು. ಈಗ 143 ಕೋಟಿ 143 ಕೋಟಿ 33 ಕೋಟಿಯಲ್ಲಿ 143 ಕೋಟಿಯಲ್ಲಿ ಈ ಭೂಮಿ ಇರ್ತಕ್ಕಂಥದ್ದು ಡಬಲ್ ಆಗಿದೆನಾ? ಇಲ್ಲ. ಈ 143 ಕೋಟಿ ಜನರಿಗೆ ಈ 32,87,263 ಚದರ ಕಿಲೋಮೀಟರ್ ಇರ್ತಕ್ಕಂಥ ಭೂಮಿಯನ್ನು ನೀವು ಸಮಾನವಾಗಿ ಡಿವೈಡ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟೆಷ್ಟು ಭೂಮಿ ಸಿಗುತ್ತೆ ಅಂದ್ರೆ ಸಮಾನವಾಗಿ ಡಿವೈಡ್ ಮಾಡಿದ್ರೆ 0.22 ಸಿಗುತ್ತೆ. ಅಂದ್ರೆ 1/4 ಎಕರೆಗಿಂತ ಕಡಿಮೆ ಸಿಗುತ್ತೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಕಲಿಯುಗದ ಆಯಸ್ಸು ಹೇಳ್ತಾ ಇದ್ರೆ 5,000 ವರ್ಷ, 4,32,000 ವರ್ಷಗಳಲ್ಲಿ 5,000 ಮಾತ್ರ ಆಗಿದೆ. ಏನೋ 4,27,000 ವರ್ಷಗಳು ಇನ್ನೂ ನಡಿಬೇಕು ಅನ್ನೋದಾದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಪರಿಸ್ಥಿತಿ ಏನಾಗಬಾರದು ಅಂತೇಳಿ, ಏನಾಗಬಹುದು ಅಂತ ಹೇಳ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಏನಾದ್ರೂ ಜನಸಂಖ್ಯೆ ಏನಾಗುತ್ತೆ? ಕಡಿಮೆ ಅಂತೂ ಆಗೋದಿಲ್ಲ, ವೃದ್ಧಿ ಆಗ್ತಾನೆ ಇದೆ. ಅಂತಹ ಕಾಯಿಲೆಗಳು ಬಂದರೂ ಕೂಡ ಜನಸಂಖ್ಯೆ ವೃದ್ಧಿ ಆಗ್ತಾ ಇದೆ. ಅಂತ ದೊಡ್ಡ ಪ್ರಮಾಣದಲ್ಲಿ ಏನು ಕಡಿಮೆ ಆಗ್ತಾ ಇಲ್ಲ. ಆದರೂ ಯಾವುದೇ ದುರಂತಗಳು ಅದೆಲ್ಲ ನಡೀತು, ಲಕ್ಷಾಂತರ ಜನ ಸತ್ತೋದ್ರು ಅಂತ ಹೇಳಿದ್ರು ಕೂಡ ಜನಸಂಖ್ಯೆ ಹುಟ್ಟತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಅಲ್ವಾ? ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕಲಿಯುಗದ ಆಯಸ್ಸು ಅಲ್ಲಿ ತನಕ ಇರ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಾಗತ್ತೆ, ವೈಜ್ಞಾನಿಕವಾಗಿ ಯೋಚನೆ ಮಾಡ್ಬೇಕಾಗ್ತದೆ ಅಲ್ವಾ? ಈ ನಿಟ್ಟಿನಲ್ಲಿ ಒಂದು ಕಲ್ಪದ ಆಯಸ್ಸು ಪರಮಾತ್ಮನೇ ಹೇಳಿದ ಹಾಗೆ ಕೇವಲ 5,000 ವರ್ಷಗಳು ಮಾತ್ರ ಇರ್ತದೆ. ಆದರೆ ಅವರು ಹೇಳಿದಾಗೆ 43,20,000 ವರ್ಷಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ವೈಜ್ಞಾನಿಕವಾಗಿ ಹೇಳೋದು. ನೀವು ಶಾಸ್ತ್ರಗಳನ್ನ ಅಲ್ಲೆಗಳಿತೀರಾ ಅಂತ ಹೇಳ್ತಕ್ಕಂಥದ್ದಲ್ಲ. ಸರ್ವಶಾಸ್ತ್ರ ಶಿರೋಮಣಿ, ಸರ್ವಶಾಸ್ತ್ರದ ಪಿತಾಮಹ ಅಂದ್ರೆ ಎಲ್ಲಾ ಶಾಸ್ತ್ರಗಳ ಒಂದು ಸಾರವನ್ನ ಕೊಡ್ತಾ ಇರತಕ್ಕಂಥ ಪರಮಾತ್ಮ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಸತ್ಯ ಆಗೇ ಇರುತ್ತೆ ಅಲ್ವೇ? ಅದರ ಪರಮಾತ್ಮನಿಗಿಂತ ದೊಡ್ಡ ವ್ಯಕ್ತಿಗಳು ಯಾರಾದ್ರೂ ಇದ್ದಾರ? ಪರಮಾತ್ಮನಿಗಿಂತ ದೊಡ್ಡ ಗುರುಗಳಿದಾರ? ಪರಮಾತ್ಮನಿಗಿಂತ ದೊಡ್ಡ ಸೈಕಾಲಜಿಸ್ಟ್ಗಳಿದಾರ? ವೈದ್ಯರಿದ್ದಾರ? ಪರಮಾತ್ಮನೇ ಅಂತಿಮ ಅಲ್ವೇ? ಪರಮಾತ್ಮನಿಗಿಂತಹ ಎತ್ತರ ಸ್ಥಾನದಲ್ಲಿ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಪರಮಜ್ಯೋತಿ ಸ್ವರೂಪನಾಗಿರುವಂತ ಪರಮಾತ್ಮ ಇವತ್ತು ಈ ಒಂದು ಧರೆಗೆ ಬಂದು 5,000 ವರ್ಷದ ಸೃಷ್ಟಿ ನಾಟಕ ಚಕ್ರದ ಒಂದು ರಹಸ್ಯವನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಕಲಿಯುಗದ ಆಯಸ್ಸು ಕೇವಲ 5,000 ವರ್ಷ. ಒಂದು ಕಲ್ಪದ ಆಯಸ್ಸು 5,000 ವರ್ಷ, ಕಲಿಯುಗದ ಆಯಸ್ಸು 1,250 ವರ್ಷ. 1936ರಲ್ಲಿ ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಬ್ರಹ್ಮಬಾಬಾರವರ ತನುಮಾಧ್ಯಮವನ್ನು ಬಳಕೆ ಮಾಡಿಕೊಂಡು ಈ ಒಂದು ಜ್ಞಾನವನ್ನ ಕೊಡ್ತಾ ಬಂದಿದ್ದಾರೆ. ಯಾವ ಸಂದರ್ಭದಲ್ಲಿ ಪರಮಾತ್ಮ ಬ್ರಹ್ಮಬಾಬಾರವರ ತನುಮಾಧ್ಯಮದ ಮೂಲಕ ಶಿಕ್ಷಣವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ ಅಲ್ಲಿಂದ 100 ವರ್ಷಗಳ ಕಾಲ ಶಿಕ್ಷಣವನ್ನು ಕೊಡ್ತಾರೆ. ಈಗ 89 ವರ್ಷಗಳು ಕಳೆದು ಹೋಗ್ಬಿಟ್ಟಿದ್ದಾವೆ. ಇನ್ನು 11 ವರ್ಷಗಳ ಕಾಲ ಪರಮಾತ್ಮನ ಈ ಒಂದು ಜ್ಞಾನ ಸಿಗತ್ತೆ.
ಅದಾದ ನಂತರವಾಗಿ ಸಂಪೂರ್ಣ ಪರಿವರ್ತನೆ ಆಗುತ್ತೆ. ಕಲಿಯುಗ ಸಂಪೂರ್ಣವಾಗಿ ಪರಿವರ್ತನೆ ಆಗಿಬಿಟ್ಟು ಸತ್ಯುಗ ಬರ್ತದೆ. 2036 ನಂತರದಲ್ಲಿ ಸತ್ಯುಗ ಬರ್ತದೆ. ಆದ್ದರಿಂದ ಇನ್ನು ಲಕ್ಷಾಂತರ ವರ್ಷಗಳಿದಾವೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಕಾಯ್ದೇನೆ ಪರಮಾತ್ಮ ಬಂದಿರತಕ್ಕಂಥ ನಾವೇ ಕರೆದಿದ್ವಲ್ಲ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭಿಧ್ಯಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾನ್ಯಂ ಅಂತ ಹೇಳ್ಬಿಟ್ಟು ಕರೆದಿದ್ವಿ. ಪರಮಾತ್ಮ ಅವಾಗ ನಾವು ದ್ವಾಪರ ಯುಗದಿಂದ ಯಾರೆಲ್ಲರೂ ಕೂಡ ಪರಮಾತ್ಮನನ್ನ ನವದಾ ಭಕ್ತಿ ಮಾಡ್ಕೊಂಡು ಬಂದಿದ್ದಾರೋ, ಅಪರಿಮಿತವಾಗಿರತಕ್ಕಂಥ ಭಕ್ತಿಯನ್ನು ಮಾಡ್ಕೊಂಡು ಬಂದಿದ್ದಾರೋ ಅವರಿಗಾಗಿ ಪರಮಾತ್ಮ ಧರೆಗೆ ಬಂದಿದ್ದಾನೆ. ಆದ್ದರಿಂದ ಆ ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ವಿಚಾರಧಾರೆಗಳನ್ನ, ಜ್ಞಾನವನ್ನ ಅರ್ಜನೆ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹತ್ತಿರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಆದಷ್ಟು ಬೇಗ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡಬೇಕು, ಸಂಗ್ರಹಿಸಬೇಕು ಅನ್ನುವಂಥದ್ದಾಗಿ ಕೇಳ್ಕೊಳ್ತಾ, ಮುಕ್ತಿ ಮತ್ತು ಜೀವನ್ಮುಕ್ತಿಯ ಮಾರ್ಗ ಅನ್ನುವಂಥದ್ದು ಪರಮಾತ್ಮ ಕೊಡ್ತಾ ಇದ್ದಾನೆ. ಅದನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶಾಂತಿ.